1,60,000ಕ್ಕೆ ಬಂದಿದ್ರು. ನಾವೆಂತ ಅತ್ಯಾಸೆ ಜಾಸ್ತಿ ಅಲ್ಲ, ಸ್ವಲ್ಪ ಹೆಣ್ಮಕ್ಳಿಗೂ ಅಷ್ಟೇ ಇದಕ್ಕೂ ಅಷ್ಟೇ. ನಾವು ಇನ್ನೂ ರೇಟ್ ಬರುತ್ತೇನೋ, ಇನ್ನೂ ರೇಟ್, ಯಾಕಂದ್ರೆ ಅದು ಇನ್ನೂ 4-5 ದಿನ ಇರಬೇಕಾಗಿತ್ತು. ಪಾಪ ಕೇಳ್ಕೊಂಡ್ರೆ ಅವಾಗ ಬಂದು, ಇಲ್ಲ ಫಸ್ಟ್ ನಾನು ಇಷ್ಟು ಓದಿಲ್ಲ ಅಂತ ಇದು ಮಾಡ್ತಿದ್ದೆ. ಇವತ್ತು ಅದು ಹಿಂದೆ ಮುಗಿದೋಗಿದೆ. ಇವತ್ತು ನಾನು ಯೋಚನೆ ಮಾಡಿದ್ರು ಅದೇನು ಆಗಲ್ಲ. ನಾನು ಇನ್ನೂ ಓದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಇವಾಗಿರೋ ಮಕ್ಳಿಗೆ ನಾನು ಹೇಳೋದಷ್ಟೇ. ಮತ್ತೆ ಯಾರಿಗೂ ಅಷ್ಟೇ, ಮತ್ತೆ ವಿದ್ಯೆ ಫಸ್ಟ್ ಸಂಪಾದನೆ ಮಾಡ್ಕೊಳ್ರಿ. ಯಾರಿಗೂ ಕ್ಯಾರೆಟ್ 2.5 ಲಕ್ಷ ಕ್ಯಾರೆಟ್ ಒಂದೇ ಸರಿ ಬಂತು ನನಗೆ. ನಾವು ಯಾರು ಕೊಟ್ವಿ? ಕಷ್ಟ ಅದು ಬಂದಾಗೂ ನಾವು ಸ್ವೀಕರಿಸಬೇಕು, ಡೌನ್ ಆದಾಗೂ ನಾವು ಸ್ವೀಕರಿಸಬೇಕು. ಹೆಣ್ಣು ಯಾವುದೇ ಒಂದು ಮಾಡ್ಬೇಕಾಗ್ಲಿ, ಒಂದು ಅಡಿಗೆ ಮಾಡ್ಬೇಕಾಗ್ಲಿ, ಅವಳಿಗೆ ಕವಿ ಹೇಳಿದ್ದಾರೆ, ಕಣ್ಣಳ್ತೆ ಕೈ ಹೇಳ್ತೇನೆ ಸಾಕು ಹೆಣ್ಮಗಳಿಗೆ. ಅಂದ್ರೆ ಅಷ್ಟು ನಾಲೆಡ್ಜ್ ದೇವ್ರು ನಮಗೆ ಕೊಟ್ಟಿದ್ದಾನೆ, ತಾಳ್ಮೆ ನಮಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಬಳಸ್ಕೊಬೇಕು. ನಮಸ್ತೆ ಸ್ನೇಹಿತರೆ, ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈತರು ನವಿಲು ಕೋಸನ್ನು ಹೇಗೆ ಬೆಳೀತಾರೆ, ಬೆಳೆಯುವಂತಹ ವಿಧಾನ ಏನು, ಅತಿ ಕಡಿಮೆ ಖರ್ಚಿನಲ್ಲಿ ನೂಕೋಲನ್ನು ಬೆಳೆದು ಯಶಸ್ಸನ್ನು ಕಂಡಿರುವಂತಹ ರೈತರನ್ನ ಇವತ್ತು ಮಾತಾಡಿಸ್ತಾ ಇದ್ದೀನಿ. ಹಾಗೆ ಲಾಭದಾಯಕ ಫಸಲನ್ನು ಪಡೀಲಿಕ್ಕೆ ಯಾವ ಬ್ರ್ಯಾಂಡ್ನ ಬೀಜವನ್ನು ಬಳಸಬೇಕು, ಯಾವ ಗೊಬ್ಬರವನ್ನು ಹಾಕಬೇಕು, ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಬಹಳಷ್ಟು ಜನ ಸಿಟಿಯಲ್ಲಿ ಬೆಳೆದಂಥವ್ರಿಗೆ ಈ ನವಿಲು ಕೋಸು ತರಕಾರಿಯನ್ನು ತಿಂದಿರ್ತಾರೆ. ಆದರೆ ಇದನ್ನು ಹೇಗೆ ಬೆಳೀತಾರೆ, ಒಂದು ತರಕಾರಿಯನ್ನು ಬೆಳೆದ್ರ ಹಿಂದೆ ರೈತರ ಶ್ರಮ ಎಷ್ಟಿರುತ್ತೆ ಅನ್ನೋದನ್ನು ಸಹ ಈ ವಿಡಿಯೋನ ನೋಡಿ ತಿಳ್ಕೋಬಹುದು. ಸ್ನೇಹಿತರೆ, ಒಬ್ಬ ಸಾಮಾನ್ಯ ರೈತ ಮಹಿಳೆ 1.5 ಎಕರೆ ನೀರಾವರಿ ಇರುವಂತಹ ಜಮೀನನ್ನು ಲೀಸ್ಗೆ ತಗೊಂಡು ಕೇವಲ 45 ದಿನಗಳಲ್ಲಿ ಸುಮಾರು 2 ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ದಾರೆ. 3/4 ಎಕರೆನಲ್ಲಿ ನೂಕೋಲನ್ನು ಬೆಳೀತಾರೆ. ಇನ್ನುಳಿದ 3/4 ಎಕರೆನಲ್ಲಿ 2 ಭಾಗ ಮಾಡಿ ಕೊತ್ತಂಬರಿ ಸೊಪ್ಪು, ದಂಟು, ಪಾಲಕ್ಕು, ಮೆಂತ್ಯ ಹಾಗೆ ಮೆಣಸಿನಕಾಯಿಯನ್ನು ಬೆಳೆದು ಯಶಸ್ಸನ್ನು ಕಂಡಿದ್ದಾರೆ. ಜೊತೆಗೆ 50 ಕುರಿಗಳನ್ನು ಸಾಕ್ತಾರೆ, ನಾಟಿ ಕೋಳಿಗಳನ್ನು ಸಾಕ್ತಾರೆ, ಆಯುರ್ವೇದಿಕ್ ಔಷಧಿಗಳನ್ನು ತಯಾರು ಮಾಡ್ತಾರೆ, ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಇದೆಲ್ಲವೂ ಸಹ ನನಗೆ ಬಹಳನೇ ಖುಷಿ ಅನಿಸ್ತು. ಹಾಗಾಗಿ 4 ಜನಕ್ಕೆ ಈ ವಿಡಿಯೋ ಸ್ಫೂರ್ತಿದಾಯಕವಾಗಲಿ ಅನ್ನೋದೇ ನನ್ನ ಆಶಯ. ಅಕ್ಕ ನಮಸ್ತೆ. ನಮಸ್ತೆ ಮೇ. ನಿಮ್ಮ ಪರಿಚಯನ ನಮ್ಮ ಸ್ನೇಹಿತರಿಗೆ ಮಾಡಿಕೊಡಿ. ನನ್ನ ಹೆಸರು ಅರುಣ ಅಂತ ಅಂದ್ಬಿಟ್ಟು, ನಂದು ಒಂದು ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ನೀವು ಎಷ್ಟು ವರ್ಷದಿಂದ ಈ ಕೃಷಿನ ಮಾಡ್ತಾ ಇದ್ದೀರಾ? ನಾವು ಮೂಲತಃ ಬಂದು ಕೃಷಿಯಿಂದಾನೇ ಬಂದವರೇ ನಾವು. ಅಂದರೆ ನಾವೊಂದು ಅಷ್ಟು ದಿನ ನಾವು ಮದುವೆ ಆದಮೇಲೆ ನಾವು ಮಾಡ್ತಿರ್ಲಿಲ್ಲ. ನಾವು ರೇಷ್ಮೆ ಹುಳು ಜಾಸ್ತಿ ಇದು ಮಾಡ್ತಿದ್ವಿ, ಹಿಟ್ಟಿನರಲ್ಲೇ ನಾವು ಜಾಸ್ತಿ ಬೆಳಿತಿದ್ವಿ. ಇತ್ತೀಚೆಗೆ ಒಂದು 2 ವರ್ಷದಿಂದ ನನಗೆ ಒಂದು ರಿಲೀಸ್ ಜಮೀನು ಸಿಕ್ತು. ನೀರು ಜಮೀನು ಸಿಕ್ತಾಗ ನಾನು ಯಾಕೆ ಮಾಡಬಾರ್ದು ಅಂತ ಇದು ಮಾಡಿದೆ. ಫಸ್ಟ್ ಭಯತ್ತು ವ್ಯವಸಾಯ ಅಂದರೆ, ಆವಾಗ ಮಾಡಿದೆ. ಫಸ್ಟ್ ಮನೆ ಕ್ಯಾರೆಟ್ ಹಾಕ್ತಾ ಈ ಸರಿ ನಾವು ಕೋಲ್ ಹಾಕಿದ್ದೀನಿ. ಆಮೇಲೆ ಖುಷಿ ಕಾಣಿಸ್ತಿದೆ ನನಗೆ. ನಾನು ಇದಕ್ಕಿಂತ ನಾನು ಕ್ಯಾರೆಟ್ ಹಾಕಿದ್ದೇನೆ. ಅದರಲ್ಲಿ 2 ಲಕ್ಷ ನನಗೆ ಮಾರಿದ್ದೆ. 2,05,000 ನಾನು ಮಾರಿದ್ದೆ. ಅದೆಲ್ಲ ನನ್ನ ಖರ್ಚು ವೆಚ್ಚ ಎಲ್ಲ ನಾನು ತೆಗೆದು, ನಾನು ಅವಾಗೆಲ್ಲ ಹೊಸ್ದಾಗಿ ಟ್ರಿಪ್ಸ್ ಎಲ್ಲ ಹೊಸ್ದಾಗೆ ಮಾಡ್ತಿದ್ದೆ. ಅದೆಲ್ಲ ತೆಗೆದಾಗ ನಂಗೆ 80,000 ಅದು ಖರ್ಚು ಆಯಿತು. ಮತ್ತು ಇನ್ನೊಂದು 1,05,000 ನಂಗೆ ಅದ್ರ ಲಾಭನೇ ಸಿಗ್ತದೆ. 1,25,000 ಲಾಭ ಸಿಗ್ತದೆ ನನಗೆ. ಹೌದು ಸ್ನೇಹಿತರೆ, ನಾನು ಇದಕ್ಕಿಂದೆ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೆ. ನನಗೆ ತುಂಬಾ ಖುಷಿ ಆಯಿತು ಆ ತೋಟ ನೋಡಿ. ನನಗೆ ಅದಕ್ಕೆ ಇನ್ಸ್ಪಿರೇಷನ್ ಬಂತು ನನಗೆ ಅಂತ ಹೇಳ್ಬೋದು. ನಾನು ಇದ್ರ ಬಗ್ಗೆ, ಕೃಷಿ ಬಗ್ಗೆ ತೋರಿಸೋಣ, ಒಂದು ಮಾದರಿ ಮಹಿಳೆ ಯಾವ ರೀತಿಯಾಗಿ ಒಂದು ಲೀಸ್ಗೆ ಜಮೀನನ್ನು ತಗೊಂಡು ಯಾವ ರೀತಿಯಾಗಿ ಸಕ್ಸಸ್ಸನ್ನು ಕಂಡಿದ್ದಾರೆ ಅನ್ನೋದನ್ನು ಜನಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇವರು ನೌಕೋಲನ್ನು ಬೆಳೆದಿದ್ದಾರೆ. ಎಷ್ಟು ಎಕರೆ ಪ್ರದೇಶದಲ್ಲಿ ಈಗ ನೀವು ನೌಕೋಲನ್ನು ಬೆಳೆದಿದ್ದೀರಿ? ನೌಕೋಲ್ 3/4 ಎಕರೆಗೆ ನೌಕೋಲ್ ಹಾಕಿದ್ದೀವಿ ನಾವು. 3/4 ಎಕರೆಗೆ ಎಷ್ಟು kg ನೀವು ಬೀಜನ? ನಾವು 6 ಟಿನ್ ಬೀಜ ಹಾಕಿದ್ದೀವಿ. ನಾವು 250 ಗ್ರಾಮ್ ನಾವು 6 ಟಿನ್ ಬೀಜ ಹಾಕಿದ್ದೀವಿ. ಗೊಬ್ಬರ ಎಲ್ಲ ಸಾವಯವ ಗೊಬ್ಬರನೇನಾ? ಸಾವಯವನೂ ಹಾಕಿದ್ದೀವಿ, ಮತ್ತೆ ಮಾಮೂಲಿ ರಾಸಾಯನಿಕ ಗೊಬ್ಬರನೂ ಹಾಕಿದ್ದೀವಿ. ಅಕ್ಕ, ಈ ನೂಕೋಲು ಬೆಳೆದ್ರಲ್ವಾ, ಇದಕ್ಕೆ ಎಷ್ಟು ಖರ್ಚಾಯಿತು? ಒಂದು 20,000 ಖರ್ಚಾಯ್ತು. ಎಲ್ಲ ಸೇರಿ 20,000. ಎಲ್ಲ ಸೇರಿ 20,000. ಓಕೆ, 3/4 ಎಕರೆಗೆ 20,000 ಖರ್ಚು ಮಾಡಿದ್ರಿ. ಅದು ಯಾವ್ಯಾವ ರೀತಿ ಯಾವ್ದು ಖರ್ಚು ಮಾಡಿದ್ರಿ ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಹೇಳೋಕ್ಕಾಗತ್ತಾ? ಹೇಳ್ತೀನಿ. ನಾನು ಬೀಜದ್ದು ಒಂದು 6 ಟಿನ್ನಿಗೆ 2,100 ರೂಪಾಯಿ ಬೀಜದ ಕೊಟ್ಟೆ. ಮತ್ತು DIP ಮತ್ತು ಸುಪ್ಲ ಅವಕ್ಕೆ ಒಂದು 3.5 ಇಂದ 4 ಒಂದು 5,000ಗೂ ಅದಕ್ಕೆ ಕೊಟ್ಟೆ. ಮತ್ತು ಗೊಬ್ಬರ ನಾನು ಸ್ವಂತದ್ದೇ ತಗ. ನಮ್ಮ ಮನೆ ಕುರಿ ಸಾಕಾಣಿಕೆ ಮಾಡ್ತೀವಿ, ನಮ್ಮ ಮನೇಲಿ ಹಸು ಒಂದಿದೆ. ಮತ್ತು ಗೊಬ್ಬರಕ್ಕೆ ನಾನೇನು ದುಡ್ಡು ಕೊಡಲಿಲ್ಲ. ಮತ್ತು ಕೀಟ ಔಷಧಿ ಅಂತಂದ್ಬಿಟ್ಟು, ಮತ್ತು ಅದಕ್ಕೆ ಸೊಳ್ಳೆ ಬೀಳುತ್ತೆ, ಮತ್ತು ಅದು ಶೈನಿಂಗ್ ಬರೋಕ್ಕೆ, ಮತ್ತು ಅದಕ್ಕೆ ಔಷಧಿ ಇದೆ ಅಂತಂದ್ಬಿಟ್ಟು ಅದಕ್ಕೊಂದು 4,000 ಅದಕ್ಕೊಂದು ಇದು ಮಾಡಿದ್ವಿ. ಮತ್ತು ಲೇಬರ್ ಇದು ಮಾಡಬೇಕು. ನಾವು ಲೇಬರ್ ಖರ್ಚು ನಾವು ಆದಷ್ಟು ಉಳಿಸ್ಕೊಂಡ್ವಿ. ಯಾಕಂದರೆ ಲೇಬರು ಒಂದು 5-6 ಜನ ಇಟ್ಕೊಂಡಿದ್ದೆ ಅಷ್ಟೇ. ಕಳೆ ಅದು ಬರೆಯೋಕ್ಕೆ ಇದು ಮಾಡಿದ್ವಿ. ಮತ್ತು ನಾನು ನಮ್ಮ ಯಜಮಾನರು ಬೆಳಗ್ಗೆನೇ ನಾವು ಇದು ಬಂದುಬಿಟ್ಟು ಬೆಳಗ್ಗೆ ನಾವು 10-11 ಗಂಟೆವರೆಗೂ ನಾವು ಕೆಲಸ ಮಾಡ್ಕೊತಿದ್ವಿ. ನಾನು ಇದರಲ್ಲಿ ಲೇಬರ್ ಖರ್ಚು ನಾನು ಜಾಸ್ತಿ ಉಳಿಸಿದ್ದೀನಿ ನಮ್ಮ ಇದರಲ್ಲಿ. ಸೊ ಒಟ್ಟಾರೆ 20,000 ಸಾಕು ಒಂದು 3/4 ಎಕರೆ? ನನ್ನ ಪ್ರಕಾರ, ನಾನು ಹೊಸ್ದಾಗಿ ಮಾಡಿರೋದಕ್ಕೆ ನನ್ನ ಪ್ರಕಾರ 20,000 ಸಾಕು.
ನಿಮಗೆ ನೂಕೋಲೆ ಯಾಕೆ ಬೆಳಿಬೇಕು ಅಂತ ಅನಿಸ್ತು? ಆಮೇಲೆ ಫಸ್ಟ್ ಕ್ಯಾರೆಟ್ ಹಾಕಿದ್ದೆ, ಮತ್ತೆ ಚೇಂಜ್ ಆಗ್ಬೇಕು ಬೆಳೆ ಅಂತಂದ್ರು. ಅವಾಗ ನಾನೆಲ್ಲ ಯೋಚನೆ ಮಾಡಿದೆ, ಯಾಕಂದ್ರೆ ನಾವು ಏಕ್ದಮ್ ಎಲ್ಲ ಹಾಕ್ಬಿಟ್ಟು ಜಾಸ್ತಿ ಬಂಡವಾಳ ಹಾಕೋಕ್ಕೂ ನಾನು ಅಷ್ಟು ಶಕ್ತಿ ಇಲ್ಲ, ಮತ್ತೆ ಅಷ್ಟು ಇದು ಮಾಡೋಕ್ಕೂ ನನ್ನ ಶಕ್ತಿ ಇರಲಿಲ್ಲ. ಅದು ನಾನು ಕಡಿಮೆ ನಾವು ಬಂಡವಾಳ ಹಾಕಿ ಹೆಚ್ಚಿನ ಆದಾಯ ಯಾವ ಥರ ಪಡಿಬೇಕು ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದಾಗ, ಆಮೇಲೆ ಸ್ವಲ್ಪ ನಾನು ಯೂಟ್ಯೂಬೆಲ್ಲ ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ. ಆಮೇಲೆ ಸುಮಾರು ಇದ್ದಾದೆ, ಮತ್ತು ನನ್ನ ಸ್ನೇಹಿತರು ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಇದಾಯಿತು. ಆಮೇಲೆ ನಾನು ಒಂದ್ಸರಿ ಯಾಕೆ ಹಾಕ್ಬಾರ್ದು ಅಂತ ಹಾಕಿದೆ. ನನಗೆ ಇವಾಗ ಉತ್ತಮ ಆದಾಯ ಅಂತ ನನಗೆ ಅನಿಸ್ತಿದೆ. ಒಟ್ಟಿನಲ್ಲಿ ಈ ನೂಕೋಲು ಹಾಕೋದ್ರಿಂದ ಲಾಸ್ ಅಂತೂ ಇಲ್ಲ ಮೇಡಮ್, ಲಾಭದಾಯಕ ಬೆಳೆ ಅಂತಾನೆ ಹೇಳ್ತೀರಾ. ಲಾಭದಾಯಕ ಬೆಳೆ. ಖರ್ಚು ಕಮ್ಮಿ, ಲಾಭ ಆದಾಯ ಜಾಸ್ತಿ. ಈಗ ಈ ಒಂದು ಬೆಳೆನ ಈಗ ಆಲ್ರೆಡಿ ಬೆಳಗ್ಗೆಯಿಂದ ಕೀಳ್ತಾ ಇದ್ದಾರೆ. ನೀವು ಇದನ್ನ ಎಷ್ಟು ಕೊಟ್ರಿ, ನಿಮ್ಗೆ ಎಷ್ಟು ಲಾಭ ಬಂತು? ಆಮೇಲೆ ನಾವು ರೈತರು ಏನೊಂದು ತಪ್ಪು ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನಾನು ಇದಕ್ಕೆ 1,60,000 ಬಂದಿದ್ರು. ನಾವೆಂತ ಅತ್ಯಾಸೆ ಜಾಸ್ತಿ ಅಲ್ಲ, ಸ್ವಲ್ಪ ಹೆಣ್ಮಕ್ಳಿಗೂ ಅಷ್ಟೇ ಇದಕ್ಕೂ ಅಷ್ಟೇ. ನಾವು ಇನ್ನೂ ರೇಟ್ ಬರುತ್ತೇನೋ, ಇನ್ನೂ ರೇಟ್, ಯಾಕಂದ್ರೆ ಅದು ನಾನು ಇನ್ನೂ 4-5 ದಿನ ಇರಬೇಕಾಗಿತ್ತು. ಪಾಪ ಕೇಳ್ಕೊಂಡ್ರೆ ಅವಾಗ ಬಂದು, ಇಲ್ಲ ಅಣ್ಣ ಇನ್ನು 4-5 ದಿನ ಹೋಗ್ಲಿ ಬರ್ರಿ ಆಮೇಲೆ ಇದು ಮಾಡ್ರಿ ಅಂತ. ಅದು ಏನು ದಿಢೀರ್ ನನ್ನ ಸ್ವಲ್ಪ ಕುಸ್ತಾ ಬಂತು. ಈಗ ನಾನು ಒಂದು 85,000 ಕೊಟ್ಟಿದ್ದೀನಿ. 85,000 ಕೊಟ್ಟಿದ್ದೀರಾ? 85,000ದಲ್ಲಿ 20,000 ಖರ್ಚು ಹೋದ್ರೂ ನಿಮ್ಗೆ ಏನಿಲ್ಲ ಅಂದ್ರೆ 65,000 ಉಳಿತು. ಇನ್ನು ಒಂದು ತಿಂಗಳ ಮೇಲೆ 20 ದಿವಸ ಆಗಿದೆ ಅಷ್ಟೇ ನಂದು ಇದಾಗಿ ಈ ಬೆಳೆ ಈ ಬೆಳೆ ಒಂದು ತಿಂಗಳು 45 ದಿನ ಬೆಳೆ ಅಂತಂದ್ರೆ ಇದು. ಆದರೆ ನಂದು ಹತ್ತಿರ 45 ದಿನಕ್ಕೆ ಜಾಸ್ತಿ ಕೇಳೋದಿಲ್ಲ, ನಾನು 1-2 ತಿಂಗಳು ಮೌತ್ ಕೊಡುತ್ತೇನೆ. ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಲಾಭವನ್ನು ಪಡಿಬಹುದು. ಮಾರ್ಕೆಟ್ ರೇಟ್ ಕಮ್ಮಿ ಆದರೂ ಸಹ ಮಿನಿಮಮ್ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ. ನವಿಲುಕೋಸು ಮಿನಿಮಮ್ ಗ್ಯಾರಂಟಿ ಬೆಳೆ ಅಂತಲೇ ಹೇಳಬಹುದು. ಮೊದಲಿಗೆ ಈ ಬೆಳೆಯನ್ನು ಹೇಗೆ ಬೆಳೀತಾರೆ ಅಂತ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಬೆಳೆಗೆ ರೈತರು ಅನುಸರಿಸಿದ ಕ್ರಮಗಳನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಭೂಮಿಯನ್ನು ಉಳುಮೆ ಮಾಡ್ತಾರೆ. ನಂತರ ಕೊಟ್ಟಿಗೆ ಗೊಬ್ಬರವನ್ನು ಚೆಲ್ಲಲಾಗುತ್ತೆ. ಒಂದು ಬೆಳೆಗೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ರೆ ಇದಾದ ನಂತರ ಬೆಳೆಯುವ ಬೆಳೆಗೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. 2 ಬೆಳೆಗಳನ್ನು ನಾವು ಬೆಳಿಬಹುದು. ನಂತರ ಬೀಜವನ್ನು ಚೆಲ್ತಾರೆ. ಇವರು ಇಲ್ಲಿ 3/4 ಎಕರೆ ಜಮೀನಿಗೆ 6 ಟಿನ್ ಬೀಜವನ್ನು ಬಳಸಿದ್ದಾರೆ. ಕೆಲವರು DIP ಗೊಬ್ಬರವನ್ನು ಬೀಜದ ಜೊತೆ ಮಿಕ್ಸ್ ಮಾಡಿ ಚೆಲ್ತಾರೆ. ಆದರೆ ಇಲ್ಲಿ ಬರೀ ಬೀಜವನ್ನು ಮಾತ್ರ ಇವರು ಚೆಲ್ಲಿದ್ದಾರೆ. ನಂತರ ಅರ್ಧ ಮೂಟೆ DIP ಗೊಬ್ಬರವನ್ನು ಅದೇ ದಿನ ಚೆಲ್ಲಿ ಅಲಿವೆಯನ್ನು ಹಾಕಿಸ್ತಾರೆ. ಮರುದಿನ ಅದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರನ್ನು ಅಳವಡಿಸಿ ನೀರನ್ನು ಹಾಯಿಸ್ತಾರೆ. ಬೀಜವನ್ನು ಚೆಲ್ಲಿದ 4ರಿಂದ 5 ದಿನಕ್ಕೆ ಮೊಳಕೆ ಬರುತ್ತೆ. 15 ದಿನಗಳ ನಂತರ ಗಡ್ಡೆ ಇಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸ್ವಲ್ಪ ಯೂರಿಯಾವನ್ನು ಚೆಲ್ಲಲಾಗುತ್ತೆ. ಜಾಸ್ತಿ ಯೂರಿಯಾವನ್ನು ಹಾಕಬಾರ್ದು. ಭೂಮಿಯ ತೇವಾಂಶವನ್ನು ನೋಡಿಕೊಂಡು 3 ದಿನಕ್ಕೆ ಒಮ್ಮೆ ನೀರನ್ನು ಹಾಯಿಸಬೇಕಾಗತ್ತೆ. ಹಾಗೆ ಕ್ರಿಮಿನಾಶಕವನ್ನು ಬೆಳೆಗೆ ಅನುಗುಣವಾಗಿ ಸಿಂಪಡಿಸಬೇಕಾಗುತ್ತೆ. ಬೆಳೆ ಹಾಕಿದ 20 ದಿನಗಳ ನಂತರ ಕಳೆಯನ್ನು ತೆಗಿಬೇಕು. ಒಂದು ಬೆಳೆಗೆ ಒಮ್ಮೆ ಕಳೆಯನ್ನು ತೆಗೆದ್ರೆ ಸಾಕು. 2ನೇ ಬಾರಿ ಅಲ್ಪ ಸ್ವಲ್ಪ ಕಳೆ ಇದ್ದರೆ ಅದನ್ನು ನೋಡಿ ತೆಗಿಬೇಕಾಗತ್ತೆ. 20ರಿಂದ 25 ದಿನಗಳ ನಂತರ ಸುಫಲ 15-15-15 ಗೊಬ್ಬರವನ್ನು ಹಾಕಬೇಕಾಗತ್ತೆ. ಇಲ್ಲಿ 3/4 ಎಕರೆಗೆ 1.5 ಮೂಟೆ ಗೊಬ್ಬರವನ್ನು ಹಾಕಲಾಗಿದೆ. 25 ದಿನಕ್ಕೆ ಗೊಬ್ಬರವನ್ನು ಹಾಕಿದ ನಂತರ ಬೆಳೆಯ ತೇವಾಂಶವನ್ನು ನೋಡಿಕೊಂಡು ನೀರು ಹಾಯಿಸ್ತಾ ಇದ್ದರೆ 45 ದಿನಕ್ಕೆ ಒಳ್ಳೆಯ ಫಸಲನ್ನು ಪಡಿಬಹುದು. ಅಕ್ಕ, ಈ 3/4 ಎಕರೆ ಪ್ರದೇಶಕ್ಕೆ ನೀವು ಎಷ್ಟು ಬೀಜನ ಬಳಸಿದ್ದೀರಾ? ಎಷ್ಟು ಕೆಜಿ? 3/4 ಎಕರೆಗೆ 6 ಟಿನ್ ಬೀಜ. 1 ಟಿನ್ ಬಂದು 250 ಗ್ರಾಮು. ಮತ್ತು ಅದರ ರೇಟ್ ಬಂದು 350 ರೂಪಾಯಿ ರೇಟು. ಒಂದು ಟಿನ್ನು 350 ರೂಪಾಯಿ ಬಿದ್ದಿದೆ. ನೀವು ಯಾವ ಬ್ರ್ಯಾಂಡನ್ನು ಬಳಸಿದ್ದೀರಾ ಅಕ್ಕ? ಸನ್ಗ್ರೋ ಬ್ರ್ಯಾಂಡನ್ನು ಬಳಸಿದ್ದೀವಮ್ಮ ನಾವು. ಅಂದರೆ ನನಗೆ ತುಂಬ ಯೋಚನೆ ಮಾಡಿದೆ, ಎಲ್ಲ ಮಾಡಿದೆ, ಮತ್ತು ಬೀಜ ಯಾವ್ದು ಹಾಕ್ಬೇಕಂತ ಇದು ಬಂದಾಗ ನಾನು ಸುಮಾರು ಜನನ ಕೇಳಿದೆ, ಸ್ವಲ್ಪ ಅನುಭವಸ್ಥರನ್ನ ಕೇಳಿದೆ. ಅವಾಗ ಇದು ಚೆನ್ನಾಗೈತೆ ಅಂತ ಇದು ಮಾಡಿದಾಗ ಇದು ಹಾಕಿದ್ದೀನಿ. ಇದು ನಂಗೆ ತುಂಬ ಚೆನ್ನಾಗಿ ಇಳುವರಿನೂ ಬಂದಿದೆ. ನಂಗೆ ಇದು ತುಂಬ ರೇಟಲ್ಲೂ ಪರವಾಗಿಲ್ಲ ಅನಿಸುತ್ತೆ ನನಗೀಗ. MRP ನಾನು ನೋಡಿದೆ 531 ರೂಪಾಯಿ ಇದೆ. ರೈತರಿಗೆ 350 ರೂಪಾಯಿ ಕೊಡ್ತಾ ಇದ್ದಾರೆ. ಇಳುವರಿ ಎಲ್ಲ ಚೆನ್ನಾಗಿದೆ, ಲಾಭದಾಯಕವಾಗಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. 45 ದಿನಗಳ ನಂತರ ಸ್ಥಳೀಯ ಕಾಂಟ್ರಾಕ್ಟ್ ವ್ಯಾಪಾರಿಗಳು ಬಂದು ಬೆಳೆಯನ್ನು ನೋಡಿ ರೇಟನ್ನು ಫಿಕ್ಸ್ ಮಾಡಿ ಒಟ್ಟು ಬೆಳೆಯನ್ನು ಕೊಂಡ್ಕೋತಾರೆ. ಅವರೇ ಕಾರ್ಮಿಕರನ್ನು ಕರೆತಂದು ಬೆಳೆಯನ್ನು ಕಟಾವು ಮಾಡಿ ಮಾರ್ಕೆಟ್ಗೆ ಹಾಕ್ತಾರೆ. ಮಾರ್ಕೆಟ್ಗೆ ಹಾಕುವ ಮುನ್ನ ಸಣ್ಣಗಡ್ಡೆ ಮತ್ತು ದಪ್ಪಗಡ್ಡೆಯನ್ನು ಪ್ರತ್ಯೇಕ ಮಾಡಿ ಚೀಲಗಳಿಗೆ ತುಂಬುತ್ತಾರೆ. ಹಾಗೆ ಬೆಳೆಯಲ್ಲಿ ಕೋಲುಗಡ್ಡೆ ನೋಡಿ, ಈಗ ನೀವು ನೋಡ್ತಿದ್ದೀರಲ್ಲ, ಇದನ್ನು ಕೋಲುಗಡ್ಡೆ ಅಂತ ಪರಿಗಣಿಸ್ತಾರೆ. ಈ ಕೋಲುಗಡ್ಡೆಯನ್ನು ಹಾಗೆ ಸೀಳಿದ ಗಡ್ಡೆಯನ್ನು ಮತ್ತು ಹಾನಿಯಾಗಿರೋ ಗಡ್ಡೆಗಳನ್ನು ಅಲ್ಲೇ ಬಿಸಾಡ್ತಾರೆ. ಇದನ್ನು ಪರಿಗಣಿಸೋದಿಲ್ಲ. ನಮ್ಮ ಹೆಸರು ಬಾಬು ಅಂತ. ಎಷ್ಟು ವರ್ಷದಿಂದ ನೀವು ಈ ಕಾಂಟ್ರಾಕ್ಟ್ ಕೆಲಸನ ಮಾಡ್ತಾ ಇದ್ದೀರಾ? 4 ವರ್ಷದಿಂದ ಮಾಡ್ತಾ ಇದ್ದೀವಿ. 4 ವರ್ಷದಿಂದ ಮಾಡ್ತಿದ್ದೀರಾ. ಏನು ಅನಿಸ್ತು ಈ ಬೆಳೆ ಎಲ್ಲ ನೋಡಿ ನಿಮಗೆ? ಬೆಳೆ ಚೆನ್ನಾಗಿ ಬಂದಿದೆಯಾ? ಹೇಗೆ? ಬೆಳೆ ಚೆನ್ನಾಗಿ ಬಂದಿದೆ ಮೇಡಮ್, ಬಟ್ ರೇಟ್ ಇಲ್ಲ. ಬೆಳೆ ಇದು ರೇಟ್ ಇದ್ದಿದೆ, ಇದೇ 2 ಲಕ್ಷ ರೂಪಾಯಿ ಆಗ್ತಾ ಇತ್ತು. 2 ಲಕ್ಷ ರೂಪಾಯಿ ಬೆಳೆ ಆಗ್ತಾ ಇತ್ತು.
ಸರಿ. ಇವಾಗ ಈ ಬೆಳೆನ ನೀವು ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀರಾ? ಯಾವ್ಯಾವ ಮಾರ್ಕೆಟ್ಗೆ? ಚಿಂತಾಮಣಿ ಬೆಂಗಳೂರು ಮಾರ್ಕೆಟ್. ಚಿಂತಾಮಣಿ ಬೆಂಗಳೂರು ಮಾರ್ಕೆಟ್ ಅಂದ್ರೆ ಸಿಟಿ ಮಾರ್ಕೆಟ್ಗೆ ಹಾಕ್ತೀರಾ ಅಲ್ವಾ? ಮಾರ್ಕೆಟ್. ಓಕೆ ಓಕೆ. ಈ ನೀವು ಗಡ್ಡೆನ ಈ ಬೆಳೆನ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ತರ ನೋಡಿ ಸೆಲೆಕ್ಟ್ ಮಾಡ್ತೀರಾ? ಅದು quality ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿಲ್ಲ, ಯಾವ ತರ ನೋಡಿ ಇದು ಮಾಡ್ತೀರಾ? ಅದು ಮೂಗ್ ಕ್ವಾಲಿಟಿ ಹಿಂಗಿಡ್ತೀವಿ ಮೇಡಮ್. ಅದರಲ್ಲಿ ಹಾ ಹಾ ಮೂಗ್ ಕ್ವಾಲಿಟಿ ಒಂದು ದಪ್ಪ ಹಿಂಗಿಡ್ತೀವಿ, ಒಂದು ಸಣ್ಣ ಕಳ್ಪು ಹಿಂಗಿಡ್ತೀವಿ, ಹಾ. ಒಂದು ಒಳ್ಳೇದು ಹಿಂಗಿಡ್ತೀವಿ. ಅದು ಸಪ್ರೇಟ್ ಹಾಕ್ತೀವಿ. ಹ್ಮ್, ದಪ್ಪ ಇರೋದು ಒಂದು ರೇಟ್ ಹೋಗುತ್ತೆ, ಹಾ. ಕಾಸ್ಟ್ಲಿ ರೇಟ್ ಹೋಗುತ್ತೆ. ಸಣ್ಣ ಮೀಡಿಯಮ್ ಇರೋದು ಅದು ಒಂದು ರೇಟ್ ಹೋಗುತ್ತೆ. ಹಾ ಹಾ ಹಾ. ದಪ್ಪ ಇರೋದೆಲ್ಲ ಯಾರು ಜಾಸ್ತಿ ಹೋಟ್ಲ್ಗಳಿಗೆ ತಗೊಳ್ತಾರೆ, ಒಳ್ಳೆ ಫಂಕ್ಷನ್ಗಳಿಗೆ ಅದಕ್ಕೆ ಇದಕ್ಕೆ ತಗೊಳ್ತಾರೆ. ಹೋಟೆಲ್ ಫಂಕ್ಷನ್ಸ್ಗೆಲ್ಲ ದಪ್ಪ ಗಡ್ಡೆನ ಯೂಸ್ ಮಾಡ್ತಾರೆ. ನೀವು ಯಾವ್ಯಾವ ಥರದ ಬೆಳೆನ ಎಕ್ಸ್ಪೋರ್ಟ್ ಮಾಡ್ತೀರಾ? ಇಲ್ಲಿ ಯಾವ್ಯಾವ ಥರದ ಬೆಳೆನ ಕಾಂಟ್ಯಾಕ್ಟ್ ತಗೋತೀರಾ? ಕ್ಯಾರೆಟು, ಬೀಟ್ರೋಟು, ನೌಕೋಲ ಮೂರೇ ಮೇಡಮ್ ತಗೊಳೋದು. ಬಟ್ ಇದು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಪಾಪ ಏನು ಮಾಡ್ತೀವಿ, ರೇಟ್ ಇಲ್ಲ. ಅದೇ ರೇಟ್ ಇದ್ದಿದ್ರೆ ಒಂದು 2 ಲಕ್ಷ ಮೇಲೆ ಆಗ್ತಾ ಇತ್ತು. ಈಗ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ. ಅವ್ರು ಹೇಳ್ತಾ ಇದ್ರು ಇದಕ್ಕಿಂದೆ ಒಂದು ವಾರದಿಂದ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ರೇಟ್ ಹೋಗ್ತಾ ಇತ್ತು. ಅಣ್ಣ, ನಿಮ್ಗೆ ಈ ಬೆಳೆ ಎಲ್ಲ ಹೆಂಗ್ ಗೊತ್ತಾಗುತ್ತೆ? ಯಾವ ತರ ಬಂದು ಇಲ್ಲೆಲ್ಲ ನೋಡಿ ಇರ್ತಾರಲ್ಲ ಮೇಡಮ್, ಇವ್ರು ಕೊಡ್ತಾರೆ. ಅದು ಅವ ಊರಲ್ಲಿ ಅವ್ರು ಕೊಡ್ತಾರೆ. ಸ್ಥಳೀಯರು ನಿಮ್ಗೆ ಹೇಳ್ತಾರೆ ಈ ತರ ಒಂದೊಂದ್ ಕಡೆ ಇರ್ತಾರೆ ಇಂಥವ್ರು. ಅವ್ರು ತಗೊಂಡು ಎಲ್ಲ ಕೊಡಿಸಿ ಹಳ್ಳಿಗಳಲ್ಲಿ ಇರೋದೆಲ್ಲ ಅವರೇ ಕೊಡ್ತಾರೆ. ಇಂಥ ಜಾಗದಲ್ಲಿ ಐತೆ ಬಾ ಅಂತ ಅವರೇ ಕರೀತಾರೆ. ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವು ಹೋಗ್ತೀವಿ. ಅಣ್ಣ, ಈಗ ಈ ಮೂಟೆಗಳೆಲ್ಲ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ? ಬೆಂಗಳೂರು ಸಿಟಿ ಮಾರ್ಕೆಟ್ ಮೇಡಮ್. ಡೈರೆಕ್ಟ್ ಸಿಟಿ ಮಾರ್ಕೆಟ್ಗೆ ಹೋಗುತ್ತೆ ಇದು? ಹೌದು. ಗಡ್ಡೆಗಳೆಲ್ಲ ನೀವು ಆಲ್ರೆಡಿ ಎಲ್ಲ ವಿಂಗಡಿಸಿದ್ದೀರಾ? ಸಣ್ಣ ಗಡ್ಡೆ, ದಪ್ಪ ಗಡ್ಡೆ ಎಲ್ಲ ಹಿಂಗಿಡ್ತಿದ್ದೀವಿ. ಈ ಗಡ್ಡೆಗಳೆಲ್ಲ ಯಾಕೆ ಎಲ್ಲ ಬಿಸಾಕಿದ್ದೀರಾ? ಅದೆಲ್ಲ ವೇಸ್ಟ್ ಮೇಡಮ್. ಇವೆಲ್ಲ ವೇಸ್ಟ್. ಯಾಕೆ ವೇಸ್ಟ್ ಅಂತ ತಗೊಂತೀರಾ ಇವೆಲ್ಲಾನು ಈ ಥರದ್ದೆಲ್ಲ? ಅದು ಅದರಲ್ಲಿ ಗಿಡದಲ್ಲೇ ಬಂದ್ಬಿಡುತ್ತೆ, ಬೆಳೆಯಲ್ಲೇ ಬಂದ್ಬಿಡುತ್ತೆ. ಅದನ್ನ ಬಿಸಾಡ್ತೀವಿ. ರೇಟ್ ಇದ್ರೆ ತಗೊಳ್ತಾರೆ, ಇಲ್ಲ ಅಂದ್ರೆ ತಗೊಳಲ್ಲ, ಹೋಗಲ್ಲ. ಅಲ್ಲಿ ಸುಮ್ಮನೆ ಹಾಕೊಂಡೋಗಿ ವೇಸ್ಟ್. ಅದಕ್ಕೆ ಇಲ್ಲೇ ತೆಗೆದು ಬಿಸಾಕ್ತೀರಾ? ಅಕ್ಕ, 1.5 ಎಕರೆ ಜಮೀನಲ್ಲಿ ನೀವು 3/4 ಎಕರೆ ನೂಕೋಲ್ ಹಾಕಿದೀರಾ. ಹೌದು. ಇನ್ನ 3/4 ಎಕರೆನಲ್ಲಿ ಏನೇನ್ ಹಾಕ್ತಿದ್ದೀರಾ? ಹೆಂಗ್ ಬೆಳಿತಿದ್ದೀರಾ? ಆಮೇಲೆ 3/4 ಎಕರೆ ನೌಕಾಲ್ ಹಾಕಿದ್ರಿ. ಇವಾಗ ನಾವು 3/4 ಎಕರೆ ಒಂದೇ ಬೆಳೆ ಇಡ್ತಾ ಇಲ್ಲ ನಾನು. ಅದರಲ್ಲಿ ಬ್ಯಾಚ್ 15 ಕುಂಟೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬ್ಯಾಚು ನಾನು ಕೊತ್ತಂಬರಿ ಒಂದು ಮೊನ್ನೆ ಇವಾಗ ಕೊತ್ತಂಬರಿ ಹಾಕಿದೆ. ಇದು 4ನೇ ಬ್ಯಾಚ್ ಕೊತ್ತಂಬರಿ ನಾನು ಹಾಕಿರೋದು. ಮೊನ್ನೆ ಕೊತ್ತಂಬರಿ ಫಸ್ಟ್ ಚೆನ್ನಾಗಿ ಸಿಕ್ತು, 35,000 ಆಯ್ತು. ನನ್ನ ಬಂಡವಾಳ ಎಲ್ಲ ಒಂದು 12,000 ಬಿದ್ದಿತ್ತು ಅಷ್ಟೇ. ಆಮೇಲೆ ಅದಕ್ಕೆ ಒಂದು 10 ವಾರ ಬಿಟ್ಬಿಟ್ಟು ಮತ್ತೆಲ್ಲ ಉಳ್ಮೆ ಎಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದಕ್ಕೆ ಕೊತ್ತಂಬರಿನೂ ಹಾಕಿದೆ ನಾನು. ಅವಾಗ ಅದ್ರಾಗ ಸಿಕ್ತು, ಇದು ಸಿಕ್ತು. ಯಾಕಂದ್ರೆ ಇದು ತಿಂಗಳ ಬೆಳೆ ಅಷ್ಟೇ. ನಾವು ಕರೆಕ್ಟಾಗಿ ನಾವು ಇದು ಒಂದು ಬೇಸಾಯ ನಾವು ಮಾಡ್ಬಿಟ್ರೆ ತಿಂಗಳಿಗೆಲ್ಲ ನಮಗೆ ಬರುತ್ತೆ. ಕಡಿಮೆ ಖರ್ಚು, ಹೆಚ್ಚು ಲಾಭ ನಂಗೆ ಕೊತ್ತಂಬರಿ. ಹೌದಾ? ನಮಗೆ ಆ ಲಾಭ. ಅದರಿಂದ ನಾನು ಅದರಲ್ಲಿ 35,000 ಸಿಕ್ತು. ನನ್ನ ಖರ್ಚೆಲ್ಲ ಒಂದು 12,000 ಹೋಗಿ ಒಂದು ತಿಂಗಳಲ್ಲಿ ನನಗೆ ಆದಾಯ ಚೆನ್ನಾಗಿ ಬಂತು ನನಗೆ. ಅದಕ್ಕೆ ಎಲ್ಲ ಒಂದೇ ಬೆಳೆ ಇಡೋದಕ್ಕಿಂತ ಆಮೇಲೆ ಸ್ಟೆಪ್ 15 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ರೇಟ್ಗಳು ಇವಾಗ ಇದ್ದಂಗೆ ಇನ್ ಸ್ವಲ್ಪ ದಿವಸಕ್ಕಿರಲ್ಲ. ಇವಾಗ ಮೊನ್ನೆ ರೇಟ್ ಚೆನ್ನಾಗಿ ಸಿಕ್ತು. ಈಗ ನೋಡಿ ಈ ಬೆಳೆಗೆ ಸ್ವಲ್ಪ ಡೌನ್ ಆಗಿದೆ. ಡೌನ್ ಆದ್ರೂ ನನ್ಗೆ ಲಾಸ್ ಇಲ್ಲ ಅನಿಸ್ತು ಈ ಸರಿ. ಇವಾಗ 15 ಕುಂಟೆಗೆ ಈಗ ಮಾಡಿದ್ದೀನಿ. ಈಗ ಸ್ವಲ್ಪ ಡೌನ್ ಆಗಿದೆ, ಆದ್ರೆ ನನ್ಗೆ ಲಾಸ್ ಇಲ್ಲ. ಈಗ ಅಲ್ಲಿ ಹಾಕಿದಿರಲ್ಲ ಅದೆಲ್ಲ ಅದೇ ಅಲ್ವಾ? ಅದೆಲ್ಲ ಕೊತ್ತಂಬರಿನೇ. ಈಗ ಈ ಬ್ಯಾಚ್ ಆಲ್ರೆಡಿ ಕೀಳೋ ಸ್ಟೇಜ್ ಬಂದಿದೆ ಬೆಳೆನ. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಆಲ್ರೆಡಿ ನಾಟಿ ಮಾಡಿದೀರಾ, ಇನ್ನೇನ್ ಅದು ಮೊಳಕೆ ಬರೋ ಸ್ಟೇಜ್? ಅದೇ ಹಾಕಿದಕ್ಕೂ ಹಾಕ್ಬಾರ್ದು. ಅದು ನಾನು ಈ ಸರಿ ಹೆಂಗನಾಗ್ಲಿ ನೋಡ್ಲೇಬೇಕಂತ ಅಂದ್ಬಿಟ್ಟು 2ನೇ ಸರಿನೂ ನಾನು ಹಾಕಿದ್ದೀನಿ. ಅದ್ ರಿಸಲ್ಟ್ ಈ ಸರಿ ನೋಡ್ಬೇಕು. ಇದ್ರ ಜೊತೆನಲ್ಲಿ ನೀವು ಸೊಪ್ಪುಗಳು, ಬೇರೆ ಸೊಪ್ಪುಗಳೆಲ್ಲ ಇದ್ರ ಜೊತೆಲಿ ಸೊಪ್ಪುಗಳು ಒಂದ್ ಸ್ವಲ್ಪ ಪಾಲಕ್ ಹಾಕ್ತೀನಿ, ಮತ್ತೆ ದಂಟು ಹಾಕ್ತೀನಿ, ಮೆಂತ್ಯ ಹಾಕ್ತೀನಿ. ಅದು ನಾನು ಮನೆ ಖರ್ಚಿಗೆ ಹೆಚ್ಚಿನ ಇಲ್ದಂಗೆ ದಂಟು ಪಾಲಕು ಅದೆಲ್ಲ ನಾನು ಸ್ವಲ್ಪ ಕಡಿಮೆ ಇದ್ರೆ ಯಾರು ಸ್ಥಳೀಯವಾಗಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಅವಾಗ ನಂಗೆ ಹೆಚ್ಚು ಲಾಭ ಬರುತ್ತೆ. ಇಲ್ಲ ನಂಗೆ ಅವಾಗೂ ಆಗ್ಲಿಲ್ಲ ನನ್ನ ಕೆಲಸ, ಯಾಕಂದ್ರೆ ನಾನು ಬೇರೆ ಕೆಲಸಗೆಲ್ಲ ಮಾಡ್ತಾ ಇದ್ದೀನಿ. ಒತ್ತಡ ಇದ್ದಾಗ ನಾನು ಯಾರಾದ್ರೂ ಬಂದ್ರೆ ಅವ್ರಿಗೆ ಒಟ್ಟು ಮೇಲೆ ಕೊಟ್ಬಿಡ್ತೀನಿ. ಸೊಪ್ಪು, ದಂಟು, ಪಾಲಕ್ಕು, ಮೆಂತ್ಯ ಮತ್ತೆ ಚಕ್ಕತೆ ಸೊಪ್ಪು 3 ಸೊಪ್ಪನ್ನು ಹಾಕ್ತೀನಿ. ನಾನು ಒಂದನ್ನೇ ನಂಬ್ಕೊಂಡಿಲ್ಲ. ಅಕ್ಕ, ಒಟ್ನಲ್ಲಿ ಈ ಸೊಪ್ಪುಗಳು ಹಾಕೋದ್ರಿಂದ ರೈತರಿಗಂತೂ ಲಾಸ್ ಇಲ್ಲ ಅಲ್ಲ? ಲಾಸ್ ಇಲ್ಲ ಮೇ. ಅಂದ್ರೆ ಲಾಸ್ ಇಲ್ಲ. ಒಂದು ನಾವು ಮತ್ತೆ ಲೇಬರ್ ಖರ್ಚನ್ನ ನಾವು ಉಳಿಸ್ಕೊಳ್ಬೇಕಮ್ಮೆ. ಯಾಕಂದ್ರೆ ನಾವು ಹಾಕ್ಬಿಟ್ವಿ, ನಾವು ಲೇಬರ್ ಮೇಲೆ ನಾವು ಆಧಾರವಾಗಿರ್ತೀವಿ ಅಂತಂದ್ರೆ ಇದ್ರಲ್ಲಿ ನಮ್ಗೆ ಸಿಗಲ್ಲ. ನಾವು ಅದನ್ನ ನಮ್ಮ ಸ್ವಂತ ಕೆಲಸ ನಾನು ಬೆಳಗ್ಗೆ 6 ಗಂಟೆ ತೋಟಕ್ಕೆ ಬಂದ್ರೆ ನಾನು 12 ಗಂಟೆವರೆಗೂ ನಾನು ಸ್ವಂತ ಕೆಲಸ ಮಾಡ್ತೀನಿ. ಆಮೇಲೆ ನಾನು ಬೇರೆ ಕೆಲಸ ಇನ್ನೂ ಎಮರ್ಜೆನ್ಸಿ 10 ಗಂಟೆವರೆಗೂ ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಿ ನಾನು. ಆ ತರ ಮಾಡಿದಾಗ ಮಾತ್ರ ವ್ಯವಸಾಯದಲ್ಲಿ ನಮಗೆ ಲಾಭ ಪಡಿಬಹುದು. ವ್ಯವಸಾಯದಲ್ಲಿ ಯಾವತ್ತೂ ಲಾಸ್ ಇಲ್ಲ ಅಂತ ಮಾತ್ರ. ನಾನು ಇವಾಗ ಏನೋ 2 ವರ್ಷದಿಂದ ಮಾಡ್ತಾ ಇದೀನೋ, ನನ್ಗೆ ಲಾಸ್ ಇಲ್ಲ ಅಂತ ನನ್ಗೆ ಇದಾಗ್ತಿದ್ದೇವೆ ಅಂತ ನನ್ಗೆ ಎಲ್ಲಿ ಖುಷಿ ಕೊಟ್ಟು. ನಾನು ಬೇರೆ ಕೆಲಸ ನಾನು ಪಂಚಾಯತಿಲಿ ಮಾಡ್ತಿದ್ದೀನಿ, ಮತ್ತೆ ನಾನು ಆಯುರ್ವೇದಿಕ್ ಮಾಡ್ತೀನಿ. ನನ್ಗೆಲ್ಲ ಹೆಚ್ಚಿನ ರೀತಿ ಆಯುರ್ವೇದಿಕ್ ಮಾಡ್ತಾ ಇದೀನಿ ಅಂತ ನೀವ್ ಅಂದ್ರಿ. ಯಾವ ತರ ಆಯುರ್ವೇದಿಕ್ ಮಾಡ್ತೀನಿ? ನಾನು ನೋವಿನ ಎಣ್ಣೆ ಮಾಡ್ತೀನಿ, ಇಮಿಡಿ ಹೊಡ್ತದ್ ಮಾಡ್ತೀನಿ, ಮತ್ತೆ ಕೆಮ್ಮಿಂದು ಚೂರ್ಣ ಮಾಡ್ತೀನಿ, ಗ್ಯಾಸ್ಟ್ರಿಕ್ ಔಷಧಿ ಮಾಡ್ತೀನಿ, ಗಾಯದ ಮುಲಾಮ್ ಮಾಡ್ತೀನಿ, ಮತ್ತೆ ಹರ್ಬಲ್ ಹೇರ್ ಆಯಿಲ್ ಮಾಡ್ತೀನಿ. ಇದೇ ತರ ತುಂಬಾ ಮಾಡ್ತೀನಿ. ಅದು ನಾನು KMF ಇಂದ 2005 ನಂಗೆ ಟ್ರೈನಿಂಗ್ ಕೊಟ್ರು. ಆಗ ಸ್ಥಳೀಯವಾಗಿ ನಾವಂತ ಕೆಮಿಕಲ್ಸ್ ಯೂಸ್ ಮಾಡ್ದಂಗೆ ನಾವು ಸ್ಥಳೀಯ ಗಿಡಮೂಲಿಕೆಗಳಿಂದ ಹಿಂದೆ ಬಂದಿರೋದೇ ಇದು. ಸ್ಥಳೀಯವಾಗಿರೋ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿ, ಮತ್ತೆ ಅವಾಗ ಹಾಸ್ಪಿಟ್ಲ್ ಅಂತ ಯಾರು ಹೋಗ್ತಿರ್ಲಿಲ್ಲ. ಅದಕ್ಕೆ ನಮಗೆ ಅವಾಗ ಒಂಥರ ಫಸ್ಟ್ ಟ್ರೀಟ್ಮೆಂಟ್ ತರ
ಆ ತರ ನನಗೆ ಕಲ್ಸ್ಕೊಟ್ರು, ಹಸುಗಳಿಗೂ ಮತ್ತೆ ಜನಗಳಿಗೆ ಅಂತ ಕಲ್ಸ್ಕೊಟ್ರು. ಪಂಚಾಯತಿಲಿ ಮತ್ತೆ MBK ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ಮತ್ತೆ MBK ಅಂದ್ರೆ ಮಾಸ್ಟರ್ ಬುಕ್ ಕೀಪರ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ಮತ್ತೆ ಮನೇಲಿ ಮತ್ತೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು 11:30 ಹಂಗೆ ನಾನು ಪಂಚಾಯತಿಗೆ ಹೋಗ್ತೀನಿ. ಮತ್ತೆ ಪಂಚಾಯತಿ ಕೆಲಸ ಎಲ್ಲ ಮುಗಿಸ್ಕೊಂಡು 3:30-4 ಗಂಟೆಗೆ ಮತ್ತೆ ಬಂದ್ರೆ ಸಾಯಂಕಾಲ 1-2 ಅವರ್ ಮತ್ತೆ ನಾನು ತೋಟದಲ್ಲಿ ನಾನು ಮತ್ತೆ ಜಾಯ್ನ್ ಆಗ್ತೀನಿ. ಅದ್ರ ಮಧ್ಯೆ ನಾನು ಇವಾಗ 3/4 ಎಕರೆಯಲ್ಲಿ 1 ಕ್ವಿಂಟಲ್ ಮೆಣಸಿನಕಾಯಿ ಗಿಡ ಹಾಕಿದ್ದೀನಿ. ಆದ್ರೆ ಇವತ್ತು ಮೆಣಸಿನಕಾಯಿ ಒಣಕಾಯಿ ಬಂದೇನೆ 250 ರೂಪಾಯಿಂದ 300 ರೂಪಾಯಿ ಕೆಜಿ ಇವತ್ತು ನಾನು 4-5 ಕೆಜಿ ಒಣಮೆಣಸಿನಕಾಯಿ ಮಾಡಿದ್ದೀನಿ. ಮತ್ತೆ ಸ್ಥಳೀಯವಾಗಿ ಸಿಕ್ಕಂತ ಅಂಗಡಿಗಳು ನಾನು ಮೆಣಸಿನಕಾಯಿ 40 ರೂಪಾಯಿ 50 ರೂಪಾಯಿ ಕೆಜಿ ವಾರಕ್ಕೆ ಒಂದು 4-5 ಕೆಜಿ ಮೆಣಸಿನಕಾಯಿ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕುಂಬಳಿ ಗಿಡ ಹಾಕಿದ್ದೀನಿ, ಅದು ಒಂದು ಸುಮಾರು ಕುಂಬಳಕಾಯಿ ಬಿಟ್ಟಿದೆ. ಹೌದು, ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಮತ್ತೆ ತೋಟ ಸುತ್ತು ನಾನು ಸೀಮುಲ್ ಹಾಕಿದ್ದೀನಿ. ನಮ್ಮ ಮನೇಲಿ ಒಂದು ಎಮ್ಮೆ ಇದೆ, ಮತ್ತೆ ಕುರಿಗಳಿದೆ. ಮತ್ತೆ ಕುರಿ ಸಾಕಾಣಿಕೆಲ್ಲ ನಿಮ್ಮ ಯಜಮಾನ ಇಬ್ರು ಸೇರಿ ನಾವೇನೇ ಮಾಡ್ಬೇಕು ಅಂದ್ರೆ ನಾವು ತೋಟದ ಕೆಲಸನೂ ಅಷ್ಟೇ ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡ್ತೀವಿ. ಇಬ್ರು ಅಷ್ಟೇ ಒಂದು 10-11 ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ. ಆಮೇಲೆ ನಾನು ರೆಡಿಯಾಗಿ ನಾನು ಪಂಚಾಯತಿಗೆ 10:10ವರೆಗೆ ನಾನು ಹೋಗ್ಬೇಕು. ಮತ್ತೆ ಆಮೇಲೆ ಪಂಚಾಯತಿ ಕೆಲಸಕ್ಕೆ ಹೋಗ್ತೀನಿ. ಮತ್ತೆ ರಜೆ ಕುರಿಗಳನ್ನ ನೀವು ಎಷ್ಟು ಕುರಿಗಳನ್ನ ಕುರಿಗಳು ನಾನು ಒಂದೇ ಕುರಿ ತಕೊಂಬಂದಿದ್ದು. ನಮ್ದು ನಾರಿ ಸುವರ್ಣ ಆಗ್ಲಿಕ್ಕೆ ನಮ್ದು 2-3 ಆಗ್ತಿದೆ ಕುರಿ. ಇವತ್ತೊಂದು ಸುಮಾರು ಕುರಿ ನಾರಿ ಸುವರ್ಣ ಅನ್ನೋದು ಒಂದು ತಳಿ, ಅದು 2-3 ಹಾಕುತ್ತೆ ಅದು. ಅದು ನಮ್ಮ ಯಜಮಾನ್ರಲ್ಲ ಅದ್ ನೋಡ್ಕೊಂತಾರೆ. ಮತ್ತೆ ಫ್ರೀ ನಮ್ಮ ಯಜಮಾನ್ ಅದು ಇದು ಅಂತಲ್ಲ, ನಾನು ಅಷ್ಟೇ ಮನೆಯಿಂದ ಅವ್ರು ಅದು ನಾನು 10:30 ಆದ್ಮೇಲೆ ಅವ್ರ ಕುರಿ ಕೆಲಸ ಕುರಿ ಅವ್ರು ಇದ್ ಮಾಡಿ ಮೇವ್ ಹಾಕೋದು, ಇಲ್ಲ ಫ್ರೀ ಇದ್ದಾಗ ಒಂದ್ 2 ಅವರ್ ಬಿಡ್ತೀವಿ ಬೆಳಗ್ಗೆ ಸಾಯಂಕಾಲ. ಮನೇಲೆ ಮೇವಿದ್ರೆ ಮನೇಲೆ ಹಾಕ್ತಿವಿ, ಆತರ ಮಾಡ್ತೀವಿ. ಈಗ ಎಷ್ಟು ಕುರಿಗಳಿದಾವೆ? ಇವಾಗ ಒಂದು 50 ಕುರಿ ಇದೆ. 50 ಕುರಿ? 40 ಕುರಿ 50 ಇದ್ದಿದ್ರೆ ಬಹಳ ಸಂತೋಷ. ಇದ್ದಿದ್ರೆ ಎಷ್ಟೋ ಕುರಿ ಆಗ್ತಿತ್ತು. ನಾನು ವರ್ಷದಲ್ಲಿ 2 ಬ್ಯಾಚ್ ಮಾಡ್ತೀನಿ. ನಾನು ಒಂದು ಬ್ಯಾಚ್ಗೆ ನಾನು 10-15 ರಂಗೆ 2 ಬ್ಯಾಚ್ ಮಾಡ್ತೀನಿ. ಕುರಿ ಸಾಕಾಣಿಕೆನಲ್ಲೂ ನೀವು ತುಂಬಾ ಇದೆ. ಕುರಿ ಸಾಕಾಣಿಕೆ ಜೊತೆಗೆ ನನಗೆ ಅಂದ್ರೆ ನನ್ನ ಮನೆ ಹತ್ರ ಮಾಯಸಕ ದಾರಿ ಇಲ್ಲ ನಾಟಿ ಕೋಳಿ, ಆದ್ರೂ ಒಂದ್ 20 ನಾಟಿ ಕೋಳಿ ಮಡಗಿದ್ವಿ. ಡೈಲಿ ಒಂದು 6-7 ನಾಟಿ ಬೇರೆ ಸಾಕ್ತಿದೀರಾ? ಡೈಲಿ ಒಂದು 6-7 ನಾಟಿ ಮೊಟ್ಟೆ ಇಕ್ಕುತ್ತೆ. ನನ್ನ ಮನೆಗೆ ಎಷ್ಟು ಬಾಕ್ ಮಾಡ್ಕೊಂಡು ದಿನ ಒಂದು ಮೊಟ್ಟೆ 10 ರೂಪಾಯಿ ನಾನು ಸೇಲ್ ಮಾಡ್ತಿದ್ದೀನಿ. ಹೌದಾ? ನಾಟಿ ಕೋಳಿನೂ ಸೇಲ್ ಮಾಡ್ತೀರಾ? ಒಂದು ಮೊಟ್ಟೆ ಎಷ್ಟು ರೂಪಾಯಿ ಹೇಳಿ? 10 ರೂಪಾಯಿ. 10 ರೂಪಾಯಿಗೆ ಮಾರ್ತಿದ್ದೀರಾ? ನೋಡಿ ಸ್ನೇಹಿತರೆ, ಎಷ್ಟು ಖುಷಿ ಆಗ್ತಿದೆ. ಒಬ್ಬ ರೈತ ಮಹಿಳೆ ಬೆಳೆಗಳನ್ನ 3-4 ತರದ ಬೆಳೆಗಳನ್ನ ಬೆಳಿತಾರೆ, ನಾಟಿ ಕೋಳಿ ಕೋಳಿಗಳನ್ನ ಸಾಕ್ತಾರೆ, ಕುರಿ ಸಾಗಾಣಿಕೆ ಮಾಡ್ತಾರೆ, ಬುಕ್ಕಿಗೆ ಬರೋ ಕೆಲಸ ಮಾಡ್ತಾರೆ, ಮತ್ತೆ ಆಯುರ್ವೇದಿಕ್ ಆಗು ಕೆಲಸ ಮಾಡ್ತಾರೆ. ಬಹಳ ಸಂತೋಷದ ವಿಚಾರ ಇದು. ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಅಂತ ಅನ್ಸ್ತು. ನಮ್ಗೆ ಈ ಒಂದು ಬೆಳೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳಮ್ಮೆ. ನೀನು ಬಂದು ನಮ್ದೆಲ್ಲ ಇಷ್ಟೊಂದು ಚೆನ್ನಾಗಿ ಇದ್ ಮಾಡಿದ್ದಕ್ಕೆ ನಮ್ಮ ಪರವಾಗಿ ನಿಮಗೂ ಧನ್ಯವಾದಗಳು ಹೇಳಕ್ಕೆ. ಇಲ್ಲ, ನಮ್ಗೆ ರೈತರು ನೋಡಿ, ರೈತ ಮಹಿಳೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ನಾಲೆಡ್ಜ್ ಇದೆ, ಅದನ್ನ ಬೆಳೆಸ್ಕೊಂಡು ಈ ರೀತಿಯಾಗಿ ನೀವು ಮುಂದುವರಿತಾ ಇರೋದಿದೆಯಲ್ಲ, ಇದು 4 ಜನಕ್ಕೆ ಇನ್ಸ್ಪಿರೇಷನ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ. ಇನ್ನೊಂದು ನೋವು ನನ್ನಲ್ಲಿ ಏನ್ ಕಡೆ ಎಲ್ರಿಗೂ ನಾನು ಹೇಳ್ಕೊಂತೀನಿ, ಯೂಟ್ಯೂಬ್ ಇದ್ ಮಾಡ್ತಾ ಇದೆಯಲ್ಲ, ಫಸ್ಟ್ ವಿದ್ಯೆ ಸಂಪಾದನೆ ಮಾಡ್ಕೊಬೇಕು. ನಾನು ಓದಿರೋದು SLC ಅಷ್ಟೇ. ನನ್ಗೆ ಈಗ ವಿದ್ಯುತ್ ಬೆಲೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ನಾನು ಇನ್ನು ಓದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಇವಾಗಿರೋ ಮಕ್ಳಿಗೆ ನಾನು ಹೇಳೋದಷ್ಟೇ, ಮತ್ತೆ ಯಾರಿಗೂ ಅಷ್ಟೇ. ಮತ್ತೆ ವಿದ್ಯೆ ಫಸ್ಟ್ ಸಂಪಾದನೆ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಅಯ್ಯೋ ನಾವ್ ಇಷ್ಟೇ ನಾವು ತಲೆಯಲ್ಲಿ ಇಟ್ಕೊಂಬಾರ್ದು, ಏನೇ ಕಷ್ಟ ಬಂದಾಗ ನಾವ್ ಇಷ್ಟೇ ಓದಿದೀವಿ, ಇಷ್ಟೇ ಇದ್ ಮಾಡಿದೀವಿ ಅಂತ. ನಾವೊಂದ್ ಏನಾದ್ರು ಮಾಡ್ಬೇಕಂದ್ರೆ ಹೆಣ್ಣು ಯಾವುದೇ ಒಂದ್ ಮಾಡ್ಬೇಕಾಗ್ಲಿ, ಒಂದ್ ಅಡ್ಗೆ ಮಾಡ್ಬೇಕಾಗ್ಲಿ, ಅವಳಿಗೆ ಕವಿ ಹೇಳಿದಾರೆ, ಕಣ್ಣಳ್ತೆ ಕೈ ಹೇಳ್ತೇನೆ ಸಾಕು ಹೆಣ್ಮಗಳಿಗೆ. ಅಂದ್ರೆ ಅಷ್ಟು ನಾಲೆಡ್ಜ್ ದೇವ್ರು ನಮಗ್ ಕೊಟ್ಟಿದ್ದಾನೆ, ತಾಳ್ಮೆ ನಮಗ್ ಕೊಟ್ಟಿದ್ದಾನೆ. ಅದನ್ನ ನಾವು ಬಳಸ್ಕೊಬೇಕು. ಕಷ್ಟ ಅನ್ಬಿಟ್ಟು ನನಗೂ ಅಷ್ಟೇ ಫೋರ್ಸಲ್ಲಿ ನಾನು ಆಗೋದೇ ಇಲ್ಲ ಅಂತ ನಾನು ಕೂತಾಗ, ಅವಾಗ ನನಗೆ ಒಂದು ಟ್ರೈನಿಂಗ್ ಅಂತ ತರಬೇತಿ ಅಂತ ನಾನು KMF ಕಡೆ ಸಿಕ್ಕಿದಾಗ, ಅವಾಗ ನಾನು ಇಷ್ಟೊಂದು ಇರಲಿಲ್ಲ. ಇವತ್ತು ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ಆತನ ನಾವು ಫಸ್ಟ್ ನಾವು ಗೌರವಧನ ಏನಾಯ್ತು, ನಾವು ಅಮೌಂಟ್ ಏನಾಯ್ತು, ಅದನ್ನ ನಾವು ಬೆಳೆದಕ್ಕಿಂತ ಫಸ್ಟ್ ನಮ್ಮ ಜ್ಞಾನವನ್ನು ನಾವು ಬೆಳೆಸ್ಕೊಬೇಕು. ನಾವ್ ಯಾರಿಗ್ ಭಯ ಬೀಳ್ತಿದ್ರು ಫಸ್ಟ್ ನಾವು ದೇವ್ರಿಗೆ ಭಯ ಬೀಳ್ಬೇಕು, ಫಸ್ಟ್ ನಮ್ಮ ಆತ್ಮಸಾಕ್ಷಿಗೆ ನಾವು ಭಯ ಬೀಳ್ಬೇಕು. ಆತರ ನಾವು ಮಾಡಿದಾಗ ಇದು ಯಾವುದೆಲ್ಲ ಹೆಣ್ಮಕ್ಳಿಗೆ ದೇವರು ವಿಶೇಷವಾದ ಒಂದು ಶಕ್ತಿ ಕೊಟ್ಟಿದೆ. ಏನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಒಂದು ಕುಟುಂಬನೇ ಅವಳು ಒಂದು ನಡೆಸೋಷ್ಟು ಶಕ್ತಿ ಇದೆ. ಮತ್ತೆ ನಾವ್ ಯಾವ್ದು ಬೇರೆ ರೀತಿ ಬೇಡ, ನಮಗೊಂದು ನ್ಯಾಯಬದ್ಧವಾಗಿ ನಾವು ಕುಟುಂಬ ನಡೆಸೋ ಅರ್ಹತೆ ನಮ್ಗೆ ದೇವ್ರು ಕೊಟ್ಟಿರುವಾಗ ಅದನ್ನ ನ್ಯಾಯವಾಗಿ ನಾವು ನಡೆಸೋಣ, ದುಡ್ಡು ನಾವ್ ಇದ್ ಮಾಡೋಣ. ಹೌದು ಹೌದು, ನಮ್ಮ ನಾಲೆಡ್ಜ್ ಅನ್ನ ನಾವು ಇರೋದ್ರಲ್ಲೇ ಇವತ್ತು ಮುಂದುವರಿಬೇಕು. ನನಗೆ ನೋಡೋ ಫಸ್ಟ್ ನಾನು ಇಷ್ಟು ಓದಿಲ್ಲ ಅಂತ ಇದ್ ಮಾಡ್ತೀನಿ, ಇವತ್ತು ಅದು ಹಿಂದೆ ಮುಗ್ದೋಗಿದೆ. ಇವತ್ತು ನಾನು ಯೋಚನೆ ಮಾಡಿದ್ರು ಅದೇನು ಆಗಲ್ಲ. ಇವತ್ತು ನನ್ನ ಓದಿರೋದ್ರಲ್ಲಿ ಏನಾಯ್ತು, ಆ ನಾಲೆಡ್ಜ್ ಬೆಳೆಸ್ಕೊಂಡು ನಾನು ಇದ್ ಮಾಡಿ ಆಗಲ್ಲ ಅಂತ ಕೂತ್ರೆ ಏನು ಆಗಲ್ಲ. ನಾವು ಮಾಡ್ತೀವಿ. ಇವತ್ತು ನನಗೂ ಒಂದ್ ಸ್ವಲ್ಪ ಲಾಸ್, ಕೊತ್ತಂಬರಿ ಸ್ವಲ್ಪ ಲಾಸ್ ಆಯ್ತು. ಲಾಸ್ ಆದ್ರೂ ನನ್ಗೆ ಏನು ಓವರ್ ಲಾಸ್ ಅಂತ ಏನಿಲ್ಲ. ನಾನು ಮಾಡ್ರೆ ನೀವು ಮಾಡಿದ್ದು ಕೂಲಿಗಿಂತ ಬಂತು, ನಮ್ಗೆ ಏನೋ ಹೆಚ್ಚು ಬಂತ. ಬಂದಾಗ ನಾವ್ ಯಾರಿಗೂ ಕ್ಯಾರೆಟ್ 2.5 ಲಕ್ಷ ಕ್ಯಾರೆಟ್ ಒಂದೇ ಸರಿ ಬಂತು ನನಗೆ. ನಾವ್ ಯಾರು ಕೊಟ್ವಿ ಕಷ್ಟ, ಅದು ಬಂದಾಗೂ ನಾವು ಸ್ವೀಕರಿಸ್ಬೇಕು, ಡೌನ್ ಆದಾಗೂ ನಾವು ಸ್ವೀಕರಿಸ್ಬೇಕು. ಆದ್ರೆ ಬೆಳೆಗಳು ಹಾಕೋವಾಗ ನೋಡ್ಕೊಂಡು ಸ್ವಲ್ಪ ಅನುಭವಸ್ಥರನ್ನ ಕೇಳಿ. ನಾನು ಫಸ್ಟ್ ಒಬ್ಬರನ್ನೆಲ್ಲ 1-2-3 ಕೇಳ್ತೀನಿ, ಏನೇ ಬೆಳೆ ಹಾಕ್ಬೇಕಾದ್ರೂ ಕೇಳ್ತೀನಿ. ಆದ್ರೆ ನನ್ನ ಬಜೆಟ್ ಏನಾಯ್ತು ನಾನು ಆ ತೀರಿ ಬೆಳೆ ಹಾಕ್ತೀನಿ. ಮತ್ತೆ ಅದ್ರಲ್ಲಿ ಇನ್ನೊಂದು ಮನೇಲಿ ಗಂಡಂದ್ರ ಸಪೋರ್ಟ್ ಚೆನ್ನಾಗಿರ್ಬೇಕು, ನಮ್ಮ ಯಜಮಾನ್ರ ಸಪೋರ್ಟ್ ನಂಗೆ ತುಂಬಾನೇ ಚೆನ್ನಾಗಿದೆ. ಮತ್ತೇನಾದ್ರೂ ನಾವ್ ಏನೇ ಕೆಲಸ ಮಾಡ್ಬೇಕು ಅಂದ್ರು ಇದ್ ಕೆಲಸ ಮಾಡ್ಬಿಟ್ಟು ನಮ್ ಕೆಲ್ಸಕ್ಕೆ ನಾವು ಇದ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕ್ ಮತ್ತು ಕಮೆಂಟು ನಮಗೆ ಅತ್ಯಮೂಲ್ಯ. ಇದು ನನ್ನ ಮೊದಲನೇ ಕೃಷಿ ವಿಡಿಯೋ. ಇನ್ನೂ ಹೆಚ್ಚು ಕೃಷಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮಗೆ ಬೇಕು.
ಈ ಬೆಳೆಯ ಕುರಿತು ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ. ರೈತರು ಕೃಷಿ ಮಾಡ್ತಾ ಇರೋದ್ರಿಂದಲೇ ಇಡೀ ಮಾನವ ಕುಲಕ್ಕೆ ಆಹಾರ ಸಿಗ್ತಾ ಇದೆ. ನಾವು ತಿನ್ನುವಂತಹ ಆಹಾರವನ್ನು ನಮಗೆ ನೀಡೋಕೆ ತಮ್ಮ ಬೆವರನ್ನು ಸುರಿಸಿ ದುಡಿಯುವಂತಹ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ಈ ಒಂದು ವಿಡಿಯೋವನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.